ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದಿ ದೇವಿಕಾ ಟಿಪ್ಸ್ ಕನ್ನಡ ಚಾನಲ್. ನಾನು ದೇವಿಕಾ. ಸೊ ಬನ್ನಿ, ಇವತ್ತು ನಂಜನಗೂಡಿಗೆ ಹೋಗ್ತಾ ಇದ್ದೀವಿ ಮನೆ ದೇವ್ರ ದರ್ಶನಕ್ಕೆ. ಸೊ ನಿಮ್ಮನ್ನೂ ಕರ್ಕೊಂಡು ಹೋಗ್ತೀನಿ. ಸೊ ಮಳೆ ಏನಿರಲಿಲ್ಲ ನಾವು ಹೊರಟಾಗ. ಸೊ ನಂಜನಗೂಡು ಹತ್ರ ಹೋಗ್ತಾ ಇದ್ದಂಗೆ ಮಳೆ ಶುರು ಆಯಿತು. ತುಂಬಾ ಒಂಥರ ಕ್ಲೈಮೇಟ್ ತುಂಬ ಚೆನ್ನಾಗಿತ್ತು. ನಮ್ಮ ಪ್ಲ್ಯಾನ್ ಇದ್ದಿದ್ದು ನಂಜನಗೂಡು ಮತ್ತು ನಮ್ಮ ಮನೆ ಮತ್ತು ಆಂಟಿ ಮನೆ ಆ ಥರ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬಿಟ್ಟು ವಾಪಸ್ ಬರೋಣ ಅಂತ. ನಮ್ಮ ಅಮ್ಮನ ಮನೆ ಮೈಸೂರೇ ಆಗಿರೋದ್ರಿಂದ ಅಲ್ಗೂ ಹೋಗ್ತೀವಿ ಯಾವಾಗ ಹೋದ್ರೂ. ಸೊ ಬೆಳಗ್ಗೆ 8:30ಗೆ ಮನೆ ಬಿಟ್ಟಿದ್ದಕ್ಕೆ ನಾವು 10 o'clock ನಾವು ನಂಜನಗೂಡಲ್ಲಿದ್ದು 10:30 ಅನಿಸುತ್ತೆ, ಮೇ ಬಿ 10:30ಗೆಲ್ಲ ನಂಜನಗೂಡಲ್ಲಿದ್ದು. ನೋಡಿ ಎಷ್ಟು ಚೆನ್ನಾಗಿದೆ ಕ್ಲೈಮೇಟು. ಫುಲ್ ಮಳೆ ಇತ್ತು ನಾವು ಬರಬೇಕಾದ್ರೆ. ನಾನೇ ಡ್ರೈವ್ ಮಾಡ್ಕೊಬಂದೆ ಮೈಸೂರವರೆಗೂ. ಮೈಸೂರಿಂದ ಹಸ್ಬೆಂಡ್ ಡ್ರೈವ್ ಮಾಡಿದ್ರು. ಸೊ ಎಷ್ಟು ಕ್ಲೌಡಿ ಮತ್ತು ಎಷ್ಟು ಕ್ಲೈಮೇಟ್ ಚೆನ್ನಾಗಿದೆ. ಮಳೆ ಬಂದಿತ್ತು, ಬಟ್ ಹೊಳೆ ನೀರು ದೇವಸ್ಥಾನದ ಹತ್ರವರೆಗೂ ಏನು ರೀಚ್ ಆಗಿರಲಿಲ್ಲ. ಮುಕ್ಕಾಲು ಭಾಗ ಅಂದರೆ ಈಗ ಕಾಲು ಇಟ್ಕೊಳ್ಳೋಕೆ ಸ್ಟೆಪ್ ಇರುತ್ತಲ್ಲ, ಅಲ್ಲಿವರೆಗೂ ಮಳೆ ನೀರು ಇತ್ತು. ನೀರೆಲ್ಲ ಫುಲ್ ಕೆಂಪಾಗಿತ್ತು. ಅದೇ ಮಳೆ ನೀರಾಗಿರೋದ್ರಿಂದ ಮಣ್ಣು ನೀರು ಅನಿಸುತ್ತೆ. ಸೊ ಪಾರ್ಕಿಂಗ್ ಆ್ಯಸ್ ಯೂಶ್ವಲ್ 30 rupees ತೊಗೋತಾರೆ. ಪಾರ್ಕಿಂಗ್ ಏನು ತುಂಬಾ ಸ್ಪೇಸ್ ಇತ್ತು. ಮತ್ತು ನಾವು ವೆಡ್ನಸ್ಡೇ ಹೋಗಿರೋದ್ರಿಂದ ವೀಕ್ ಡೇಸ್ ಅಲ್ಲ, ಇದು ತುಂಬಾ ಫ್ರೀ ಇರುತ್ತೆ. ವೀಕ್ ಡೇಸ್ ಹೋಗಿರೋದ್ರಿಂದ ಫ್ರೀ ಇತ್ತು. ವೀಕೆಂಡ್ ಆದರೆ ತುಂಬ ರಶ್ ಇರುತ್ತೆ. ಮತ್ತು ವಾರಗಳಲ್ಲಿ ಅಂದರೆ ಮಂಡೇ ಫ್ರೈಡೇ ಆದರೆ ತುಂಬ ರಶ್ ಇರುತ್ತೆ. ಇವಾಗೆಲ್ಲ ಏನು ಸ್ಕೂಲ್ ಇರುತ್ತೆ, ಯಾರು ಅಷ್ಟೊಂದು ಜನ ಬರಲ್ಲ ದೇವಸ್ಥಾನಗಳಿಗೆ. ಸೊ ನಂಜನಗೂಡು ನಂಜುಂಡೇಶ್ವರ ಅಥವಾ ಶ್ರೀಕಂಠೇಶ್ವರ ದೇವಸ್ಥಾನ ನಮ್ಮ ಮನೆ ದೇವರಾಗಿರುತ್ತೆ. ಅಮ್ಮನ ಮನೆಯದು ಇದೆ, ಹಸ್ಬೆಂಡ್ ಮನೆಯದು ಇದೆ ಮನೆ ದೇವರು. ಸೊ ಅಂದರೆ ಎಷ್ಟು ಒಂಥರ ಬ್ಲೆಸ್ಡ್ ಆಗಿರುತ್ತೆ ಅಲ್ವಾ, ದೇವಸ್ಥಾನಕ್ಕೆ ಹೋದರೆ ಆ ಫೀಲಿಂಗೇ ಬೇರೆ ಆಗುತ್ತೆ. ಮತ್ತು ನನ್ನ ಫ್ರೆಂಡ್ ಒಬ್ಬ ರಿಪೋರ್ಟರ್ ಇದ್ದಾರೆ ಮೈಸೂರಲ್ಲಿ. ಅವನು ನನಗೆ ಹೆಲ್ಪ್ ಮಾಡ್ದ ನಾವು ಗರ್ಭಗುಡಿ ಒಳಗೆ ಕರ್ಕೊಂಡು ಹೋಗಲಿಕ್ಕೆ. ಅದು ತುಂಬಾ ಖುಷಿ ಆಯಿತು. 2 ದೇವಸ್ಥಾನದಲ್ಲಿ, ಚಾಮುಂಡಿ ಬೆಟ್ಟದಲ್ಲೂ ಅಷ್ಟೇ, ನಂಜನಗೂಡಲ್ಲೂ ಅಷ್ಟೇ. ಈ ಗರ್ಭಗುಡಿಲೇ ಕೂತು ದೇವ್ರನ್ನ ದರ್ಶನ ಮಾಡಿದು. ಮತ್ತು ಅಲ್ಲೇ ಸ್ವಲ್ಪ ಸುಮಾರು ಹೊತ್ತು ಕೂತಿದ್ದು. ಎಷ್ಟೊಂದು ರಶ್ಶೇ ಇರಲಿಲ್ಲ, ಡೈರೆಕ್ಟ್ ಎಂಟ್ರಿ ಇತ್ತು. ಅದು ನನಗೆ ತುಂಬಾ ಖುಷಿ ಆಯಿತು. ಇನ್ನೊಂದು, ನಾವು ಯಾವಾಗಲೂ ಇಲ್ಲೇ ಪಾರ್ಕ್ ಮಾಡೋದು. ಇಲ್ಲೊಂದು ಬಿಲ್ಪತ್ರೆ ಮರ ಇದೆ, ಅಲ್ಲಿ ಪಾರ್ಕ್ ಮಾಡ್ತೀವಿ. ನೋಡಿ ಮಳೆ ಬಂದು ಮಳೆ ನಿಂತಿದೆ. ಎಷ್ಟು ಚೆನ್ನಾಗಿದೆ ಕ್ಲೈಮೇಟ್ ಅಂದರೆ ಅಷ್ಟು ಕ್ಲೈಮೇಟ್ ಚೆನ್ನಾಗಿದೆ. ಅಲ್ಲಿ ಸೆಕೆನೇ ಇಲ್ಲ. ಇಲ್ಲಿ ನಮ್ಮ ಮನೆಯಲ್ಲೆಲ್ಲ ಎಷ್ಟು ಸೆಕೆ ಆಗುತ್ತೆ ಬಿಡದಿಲಿ. ಅಲ್ಲಿ ಮೈಸೂರು ಮತ್ತು ನಂಜನಗೂಡಲ್ಲಿ ಸೆಕೆನೇ ಇಲ್ಲ. ನಾವು ಯಾವಾಗಲೂ ಇಲ್ಲೇ ಬಂದರೆ ದೇವಸ್ಥಾನದಲ್ಲಿ ಕಾಯಿ ಮಾತ್ರ ಮನೆಯಿಂದ ತರ್ತೀವಿ. ಇನ್ನು ಮಿಕ್ಕಿದ್ದೆಲ್ಲನೂ ನಾವು ಇಲ್ಲೇ ತೊಗೊಳ್ಳೋದು. ಅಂದರೆ ಏನಾದರೂ ಇವಾಗ ಕರ್ಪೂರ, ಗಂಧದ ಕಡ್ಡಿ ಪ್ರತಿಯೊಂದನ್ನು ತೊಗೊಂಡು, ಅವ್ರು ಹೇಳಿದ್ರು ಅಲ್ಲಿ ಕಾಯಿ ಇಟ್ಟಿದ್ದಾರಲ್ಲ ಅಲ್ಲಿವರೆಗೂ ನೀರು ಬಂದಿತ್ತು ಅಂತ. ನಂಜನಗೂಡು ದೇವಸ್ಥಾನದಲ್ಲಿ ಫೋಟೋನ ತೆಗಿಯೋ ಆಗಿರಲಿಲ್ಲ. ಸೊ ಅದಕ್ಕೆ ನಾನು ಅದರದ್ದೇನು ವೀಡಿಯೋ ಎಲ್ಲ ಮಾಡಲಿಲ್ಲ. ಫೋಟೋ ತೊಗೊಂಡಿದ್ದೀನಿ, ಅದನ್ನು ಲಾಸ್ಟಲ್ಲಿ ಹಾಕ್ತೀನಿ. ಇವಾಗ ನಾವು ನಂಜನಗೂಡಿಂದ ಬರಬೇಕಾದ್ರೆ ಬ್ಯಾಕ್ ಸೈಡಿಂದ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೋದು. ಅದು ಎಷ್ಟು ಚೆನ್ನಾಗಿದೆ ರೋಡ್ ಅಂದರೆ ನನಗೇ ಖುಷಿ ಆಯ್ತಿತ್ತು, ಅಷ್ಟು ಚೆನ್ನಾಗಿದೆ. ಮತ್ತು ನಾನು ಹೋದಾಗ ಈ ಥರ ಎಲ್ಲ ಇರಲಿಲ್ಲ. ಲೈಕ್ ಘಾಟ್ ಸೆಕ್ಷನ್ ಅಂದರೆ ಇವಾಗ ಮಲೆನಾಡು ಪ್ರದೇಶ ಇರುತ್ತಲ್ಲ, ಆ ಥರ ಗ್ರಾಸು ಮತ್ತು ಗ್ರೀನರಿ ತುಂಬಾ ಚೆನ್ನಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ ಅಂತ. ಇದು ಚಾಮುಂಡಿ ಬೆಟ್ಟದ ಬ್ಯಾಕ್ ಸೈಡಿಂದ ನಂಜನಗೂಡು ರೋಡ್ ಇದೆಯಲ್ಲ, ಅದು ಉತ್ತನಹಳ್ಳಿ ದೇವರು ಅಂತ ಹೇಳ್ತಾರಲ್ಲ, ಉತ್ತನಹಳ್ಳಿ ಕಡೆಯಿಂದ ಹೋಗ್ತಿರೋದು ಬೆಟ್ಟಕ್ಕೆ. ತುಂಬಾ ಚೆನ್ನಾಗಿತ್ತು ಈ ಕ್ಲೈಮೇಟು ಮತ್ತು ಈ ನೇಚರ್ ಅಂತೂ ಫರ್ಗೆಟಬಲ್, ಅಷ್ಟು ಚೆನ್ನಾಗಿದೆ ಈ ಪ್ಲೇಸಲ್ಲಿ. ನೀವೊಂದ್ಸಲಿ ಏನಾದರೂ ಫ್ರೀ ಇದ್ದರೆ ಈ ರೋಡಲ್ಲಿ ಹೋಗಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ ನೇಚರು. ಸೊ ಇದನ್ನೆಲ್ಲ ನಂಜನಗೂಡಿಂದ ಡೈರೆಕ್ಟ್ ನಾವು ಚಾಮುಂಡಿ ಬೆಟ್ಟಕ್ಕೆ ಬ್ಯಾಕ್ ಸೈಡಿಂದ ಬಂದಿದ್ದೀವಿ. ನನಗಂತೂ ತುಂಬಾ ಖುಷಿ ಆಯಿತು. ಸೊ ಚಾಮುಂಡೇಶ್ವರಿ ದೇವಸ್ಥಾನದಲ್ಲೂ ಅಷ್ಟೇ ನಾವು ಫೋಟೋ ಎಲ್ಲ ತೆಗಿಯೋ ಆಗಿಲ್ಲ. ಒಳಗಡೆ ಪ್ರೊಹಿಬಿಟೆಡ್ ಅಂತ ಬೋರ್ಡೇ ಹಾಕಿರ್ತಾರೆ. ನಾನು ಹೊರಗಡೆ ತೊಗೊಂಡಿದ್ದೆ. ಈ ಪ್ಲೇಸ್ ನೆನಪಿದೆಯಾ ನಿಮಗೆ? ನೆನಪಿರಲಿ ಫಿಲಮಲ್ಲಿ ಪ್ರೇಮ್ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಾರೆ, ಆ ಪ್ಲೇಸ್ ಅದು. ಚಾಮುಂಡಿ ಬೆಟ್ಟನ ಮುಗಿಸ್ಕೊಂಡು ನಾವು ಆಂಟಿ ಮನೆಗೆ ಹೋದು. ಆಂಟಿ ಮನೆಯಲ್ಲಿ ನನ್ನ ಹಸ್ಬೆಂಡ್ ತಂಗಿ ರಾಖಿ ಕಟ್ಟಬೇಕಿತ್ತು. ಸೊ ಅಲ್ಲಿ ರಾಖಿ ಕಟ್ಕೊಂಡು ಬಾಂಡ ಹೊಡೆಸ್ಕೊಂಡು, ಅಂದರೆ ಇದನ್ನು ಭೀಮ್ನ ಅಮಾವಾಸ್ಯೆ ದಿನ ಮಾಡ್ತಾರೆ, ಅಣ್ಣ ತಂಗಿರು ಬಾಂಡ ಹೊಡೆಯೋದು ಅಂತ. ನಮ್ಮ ಅತ್ತೆ ಮನೆ ಕಡೆ ಇದು ಪದ್ಧತಿ ಇದೆ. ಸೊ ಅವರು ಅದಕ್ಕೆ ರಾಖಿ ಕಟ್ಟಿಸಿ ಬಾಂಡ ಹೊಡ್ಸಿದ್ರು. ಸೊ ಇವತ್ತಿನ ಈ ನಮ್ಮ ಟ್ರಿಪ್ ಅಥವಾ ಮನೆ ದೇವರ ದರ್ಶನದ ವ್ಲಾಗು ಈ ಥರ ಇತ್ತು. ಎಂಡಲ್ಲಿ ನಾನು ಫೋಟೋನ ಅಪ್ಡೇಟ್ ಮಾಡ್ತೀನಿ. ನಂಜನಗೂಡು ಮತ್ತು ಚಾಮುಂಡಿ ಬೆಟ್ಟದಲ್ಲಿ ತೊಗೊಂಡಿರೋಂಥದ್ದು ತುಂಬಾ ಖುಷಿ ಆಯಿತು. ಮೈಸೂರು ಅಂತೇಳಿದ್ರೆ ನಮ್ಮೂರಲ್ವಾ, ನಮಗೆ ಎಷ್ಟು ಖುಷಿ ಆಗುತ್ತಲ್ವ. ಸೊ ಅದೇ ಥರ ಚಾಮುಂಡಿ ಬೆಟ್ಟ, ನಂಜನಗೂಡು ಎಲ್ಲ ನೋಡಿ ದೇವ್ರ ದರ್ಶನ ಮಾಡಿ ನಮ್ಮ ಮನಸ್ಸಿಗೂ ನೆಮ್ಮದಿ ಆಯಿತು. ಆ ದೇವರು ನಿಮಗೂ ಸಹ ಒಳ್ಳೇದು ಮಾಡಿ, ನಿಮ್ಮ ಮನಸ್ಸಿಗೆ, ನಿಮ್ಮ ಫ್ಯಾಮಿಲಿಯವ್ರಿಗೆಲ್ಲ ಒಳ್ಳೇದು ಮಾಡಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತೀನಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಥರ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಇದರಿಂದ ನಿಮಗೆ ಬೇಗ ನೋಟಿಫಿಕೇಷನ್ ಸಿಗುತ್ತೆ. ನೀವೇನಾದರೂ ವೀಡಿಯೋನ ಅಪ್ಲೋಡ್ ಮಾಡೋದ್ರಿಂದ, ನಾನೇನಾದ್ರು ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗ ನೋಟಿಫಿಕೇಷನ್ ಸಿಗುತ್ತೆ ನೀವು ವೀಡಿಯೋ ನೋಡಲಿಕ್ಕೆ. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.